ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಆಗಿದ್ದರಿಂದ ಹೊರಗಡೆ ತುಂಬ ಜನ ಮಕ್ಕಳು ಹೊರಗಡೆ ಬೆಳಗ್ಗೆ ಆಟ ಆಡ್ತಿದ್ದಾರೆ. ಪಾಪುನು ತಿಂಡಿ ತಿಂದ್ಕೊಂಡು ಒಂದು ಸೆಕೆಂಡು ಇರಲೇ ಇಲ್ಲ ಮನೇಲಿ. ಅವರು ಕೂಗಾಡ್ತಿರೋ ಸೌಂಡ್ ಕೇಳಿಬಿಟ್ಟು ಅವನು ಆಚೆ ಹೋದ. ಆಮೇಲೆ ಅವರೆಲ್ಲ ಬುಗುರಿ ಆಡ್ತಿದ್ರಲ್ಲ, ಹಾಗಾಗಿ ಅವ್ರ ಹತ್ರ ಬುಗುರಿ ಕಿತ್ಕೊಂಡು ವಾಪಸ್ ಅವ್ರಿಗೆ ಕೊಡ್ತಾಯಿಲ್ಲ. ನಾನು ಬಿಡಿಸ್ತೀನಿ ಅಂತ ಅಂದ್ಕೊಂಡು ಕಿತ್ಕೊಳ್ಳೋದು, ಕೆಳಗೆ ಬಿಸಾಕೋದು. ಅದು ಈ ಥರ ಬುಗುರಿ ಬಿಡಿಸೋದು. ಅವನ ಪ್ರಕಾರ ಈ ಥರ ಆಟ ಆಡ್ತಾಯಿದ್ದ. ನಾನು ಈ ಥರ ವೇಸ್ಟು ಬಾಟಲ್ ಇತ್ತು, ಗಾಜಿನ ಬಾಟಲು ಆಲ್ರೆಡಿ ಇತ್ತು ಇದು ಮನೇಲೇ. ಅದಕ್ಕೆ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ. ಒಂದು ಕಡೆ ಇಟ್ಟಿದ್ದೆ ಅವತ್ತಿಂದನೂ, ಬಟ್ ಹ್ಯಾಂಗ್ ಮಾಡೋಣ ಎಲ್ಲಾದರೂ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇನ್ನೊಂದು ಗಾಜಿನ ಬಾಟ್ಲಿತ್ತು, ಅದು ಇದು ಎರಡನ್ನು ಹ್ಯಾಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ಬೆಂಡ್ ಆಗ್ತಾಯಿಲ್ಲ, ನನಗೆ ಕೈಯಲ್ಲಿ ಬೆಂಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅದ್ರ ಹೆಲ್ಪ್ ತೊಗೊಂಡು ಬೆಂಡ್ ಮಾಡಿ ಹ್ಯಾಂಗ್ ಮಾಡ್ತೀನಿ. ಮುದ್ದು ಮಾಡ್ತಿದ್ದಾನೆ ಝೂಸುಗವನು. ಏನು ಮಾಡ್ತಿದ್ಯಾ ಪಪ್ಪು? ಮುದ್ದು ಮಾಡ್ತಿದ್ಯಾ ಝೂಸುಗೆ? ಅಯ್ಯಯ್ಯೋ, ಹಣ್ಣು ತಿನ್ನಿಸ್ತೀಯಾ? ಏನಪ್ಪ? ನೋ, ಯಾಕೆ ವಿಡಿಯೋ ಮಾಡಬಾರ್ದಾ? ಹಾಂ, ಏನು ವಿಡಿಯೋ ಮಾಡಬಾರ್ದಾ ನಾನು? ಯಾಕೆ ನೋ ಅಂತೀಯಾ? ಪುನರ್ವಂಗೆ ಮಧ್ಯಾಹ್ನ ಊಟಕ್ಕೆ ರಾಗಿ ಸರಿ ಮಾಡ್ತಾಯಿದ್ದೀನಿ. ಅವ್ನು ಯಾಕೋ ಬರೀ ರಾಗಿ ಸರಿನೇ ಹಾಕಿ ಮಾಡಿಕೊಟ್ರೆ, ಅಂದರೆ ಬಿಡ್ದ ರಾಗಿ ಹಿಟ್ಟು ಹಾಕಿ ಮಾಡಿಕೊಟ್ರೆ ಅವ್ನು ಇಷ್ಟನೇ ಪಡಲ್ಲ. ಸ್ವಲ್ಪ ತಿಂತಾನೆ, ಆಮೇಲೆ ಬೇಡ ಬೇಡ ಅಂತಾನೆ. ಅದ್ರ ಜೊತೆಗೆ ಸ್ವಲ್ಪ ಕಾಳ್ದೆಲ್ಲ ಪೌಡ್ರ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ತಿನ್ಕೊಂಬಿಡ್ತಾನೆ. ಬರೀ ಬಿಡ್ದ ರಾಗಿ ಹಿಟ್ಟದು ಯಾಕೋ ಅವ್ನು ಇಷ್ಟನೇ ಪಡ್ತಾಯಿಲ್ಲ. ಅವನಿಗೇನೋ ಟೇಸ್ಟ್ ಸಿಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನಾನು ಆದಷ್ಟು ಅಮ್ಮ ಹೇಳ್ತಿರ್ತಾರೆ ಕಬ್ಬಿಣದ ಬಾಣಲಿಲೇ ಮಾಡು ಅಂತ. ನೆನಪಿಸ್ದಾಗ ಮಾಡ್ತೀನಿ, ಮತ್ತೆ ಮರ್ತೋಗ್ಬಿಟ್ಟು ಸಿಕ್ಕಿದ್ದು ಎತ್ಕೊಂಡು ಮಾಡಿಬಿಡ್ತೀನಿ. ಕಬ್ಬಿಣದಲ್ಲಿ ಬೆಟರ್ ಮಾಡೋದು. ಇದು ಸಬ್ಜಾ ಸೀಡ್ಸು, ಅದೇ ಕಾಮಕಸ್ತೂರಿ ಬೀಜ ಅಂತಾರಲ್ಲ ಅದು ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಐಸ್ ಕ್ಯೂಬ್ ಮಾಡಿ ಇಟ್ಕೊಳ್ಳೋಣ, ಡೈಲಿ ಮುಖಕ್ಕೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವಾಗಷ್ಟೇ ಹಾಲು ಕರ್ಕೊಂಬಂದಿದ್ದರಿಂದ ನೊರೆ ಹಾಲು, ಕೆನೆ ಭರಿತ ಹಾಲು ಅಂತಾರಲ್ಲ ಹಾಗೆ ನೊರೆ ಭರಿತ ಹಾಲು. ಇದು ಹಸಿ ಹಾಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಇದೇನಾಯಿತು ಅಂದರೆ, ಸಿರಿಧಾನ್ಯಗಳನ್ನೆಲ್ಲ ಹುರಿದು ಪೌಡ್ರ್ ಮಾಡ್ತಿದ್ವಲ್ಲ, ಆ ಟೈಮಲ್ಲಿ ತೊಳಿಬೇಕಾದ್ರೆ ಹೆಂಗೋ ಇದಕ್ಕೂ ನೀರು ಹಾಕ್ಬಿಟ್ಟು ವೇಸ್ಟ್ ಆಯಿತು. ಇಷ್ಟು ವೇಸ್ಟ್ ಆಯಿತು. ಅಂದರೆ ಇದನ್ನು ದಿನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಕುಡಿಬೋದು, ಬಟ್ ಅಷ್ಟನ್ನು ಹೆಂಗೆ ಕುಡಿದು ಖಾಲಿ ಮಾಡೋಕ್ಕಾಗತ್ತೆ? ಫ್ರಿಡ್ಜಲ್ಲಿ ಇಟ್ಕೊಂಡು ಕುಡಿತೀನಿ ಅಂತಂದ್ರೂ ಅದು ಬೇಗ ಹಾಳಾಗುತ್ತೆ. ಹಂಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಈ ಥರ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ರೆ ಚಿಯಾ ಸೀಡ್ಸ್ನ ಮುಖಕ್ಕೆ ಅಪ್ಲೈ ಮಾಡ್ತಾರೆ. ರುಬ್ಬಿಟ್ಟು ಮಾಡೋರು ಇದ್ದಾರೆ, ಬಟ್ ನಾನು ಸ್ವಲ್ಪ ಮಾತ್ರ ಈ ಥರ ಅದಕ್ಕೆ ರುಬ್ಬಕ್ಕೆ ಹೋಗಲಿಲ್ಲ. ಹಾಗೆ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಮಿಷ್ಟ, ನೀವು ಹೆಂಗೆ ಬೇಕಾದರೂ ಹಾಕೋಬೋದು, ಬಟ್ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆಯಿತಾ. ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಓಪನ್ ಫೋರ್ಸ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಾಗುತ್ತೆ. ಮತ್ತು ಪಿಂಪಲ್ಸ್ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಯಾಕೆ ಹಂಗೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದೆ. ಮುಂಚೆ ಎಲ್ಲ ಸ್ಕಿನ್ ಕೇರ್ದೆಲ್ಲ ಸುಮಾರೆಲ್ಲ ಮಾಡ್ತಿದ್ದೆ, ಬಟ್ ಇವಾಗ ಏನಕ್ಕೂ ಮೂಡಿಲ್ಲ ಅನ್ನೋದಕ್ಕಿಂತ ಟೈಮೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಹಾಗಾಗಿ ಅದೆಲ್ಲ ಏನೂ ಮಾಡ್ಕೊಳ್ಳಲ್ಲ ಅಂದ್ಕೊತೀನಿ. ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು, ಸ್ವಲ್ಪ ಸ್ಕಿನ್ ಕೇರ್ದು ನೋಡ್ಕೋಬೇಕು, ಕೇರ್ ಮಾಡ್ಕೋಬೇಕು ಅಂತ, ಬಟ್ ಆಗೋದೇ ಇಲ್ಲ. ಇದನ್ನು ನೈಟ್ ಟೈಮ್ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 3 ದಿವಸದಿಂದ. ನೈಟ್ ಟೈಮ್ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡಿ ಮಲ್ಕೊತೀನಿ. ಬರೀ ಐಸ್ ಕ್ಯೂಬ್ನು ಬೇಕಿದ್ರೆ ಈ ಥರ ಮಸಾಜ್ ಮಾಡ್ಕೊಬೋದು, ತುಂಬಾ ಒಳ್ಳೆಯದು ಅದು ಸ್ಕಿನ್ಗೆ. ಆದರೆ ಐಸ್ ಕ್ಯೂಬ್ನ ಡೈಲಿ ಒಂದು ಸತಿ ಮಾತ್ರ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಐಸ್ ಕ್ಯೂಬ್ನ ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಫುಲ್ ಡ್ರೈ ಆಗಿಬಿಡುತ್ತೆ. ಬರೀ ಐಸ್ ಕ್ಯೂಬಿಂದ ಮಸಾಜ್ ಮಾಡ್ತೀನಿ ಅಂತಂದರೆ ನೀವು ಮುಖ ತೊಳೆದ್ಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು ಆಯಿತಾ. ಇಲ್ಲಿ ನಾನು ಹಾಲು ಮತ್ತು ಚಿಯಾ ಸೀಡ್ಸ್ ಹಾಕ್ಕೊಂಡಿರೋದ್ರಿಂದ ಮುಖ ತೊಳೆದ್ಮೇಲೂ ಸ್ವಲ್ಪ ಮಾಯ್ಶ್ಚರೈಸ್ಡಾಗೇ ಇರುತ್ತೆ, ಯಾಕಂದರೆ ಹಾಲು ಹಾಕಿರ್ತೀವಲ್ವ ಹಾಗಾಗಿ.
ಚೆನ್ನಾಗಾಗುತ್ತೆ ಸ್ಕಿನ್ ಮಾತ್ರ. ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನಂಗೆ ಹೇಳಿ. ನಾನು ಮುಂಚೆ ಇದನ್ನು ಯೂಸ್ ಮಾಡ್ತಿದ್ದೆ ಆಯಿತಾ, ಅಂದ ಕಾಲದಲ್ಲಿ ಆಯಿತಾ. ಸೊ ಚೆನ್ನಾಗಾಗುತ್ತೆ ಸ್ಕಿನ್ನು, ಆ ಗ್ಯಾರಂಟಿ ಮೇಲೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ನೀವು ಟ್ರೈ ಮಾಡ್ಬೋದು, ಓಕೆನಾ. ಅಲ್ಲಿ ಪಾಪು ಕೆಳಗಡೆ ನಿಂತಿದ್ದಾನೆ, ನೋಡಿಬಿಟ್ಟು ಗಗ್ಗಿ ಗಗ್ಗಿ ಅಂತಿದ್ದಾನೆ. ಅದು ಚಿಯಾ ಸೀಡ್ಸ್ ಎಲ್ಲ ಮುಖದ ಮೇಲೆಲ್ಲ ಇತ್ತಲ್ಲ, ಅದಕ್ಕೆ ಗಗ್ಗಿ ಅಮ್ಮ ಅಂತ ಅಂದ್ಕೊಂಡು ಅಂತಿದ್ದ. ಹತ್ರಕ್ಕೆ ಹೋದರೆ ನನ್ನ ಹತ್ರನೇ ಸೇರಿಸಲ್ಲ ಗೊತ್ತಾ. ಇದನ್ನು ಮುಖಕ್ಕೆ ಹಚ್ಕೊಂಡು ಹೋದರೆ ನಾನು, ಅವ್ನಿಗೇನೋ ಒಂಥರ ಅಸಹ್ಯ ಮಾಡ್ಕೊಂಬಿಡ್ತಾನೆ ಇದನ್ನೆಲ್ಲ. ಅವನು ಎಲ್ಲಿ ಮೆತ್ಬಿಡ್ತಾಳೋ, ನನಗೆಲ್ಲ ಅಂಟ್ಕೊಂಬಿಡುತ್ತೋ ಅಂತ ಕಿರ್ಚ್ಕೊಂಡು ಬೇಡ ಬೇಡ ಅಂದ್ಕೊಂಡು ಹಿಂದಿಂದೆ ಹೋಗ್ತಿದ್ದ ನೋಡಿ. ಸೊ ಈ ಥರ ಸರ್ಕಲ್ ಮೋಷನಲ್ಲಿ ನೀಟಾಗಿ ಮಸಾಜ್ ಕೊಟ್ಟಾದಮೇಲೆ, ಒಂದೇ ಕ್ಯೂಬ್ ನಾನು ಯೂಸ್ ಮಾಡೋದು. ಮಸಾಜ್ ಮಾಡಾದಮೇಲೆ ಸೀಡ್ಸ್ ಎಲ್ಲ ಹಾಗೆ ಮುಖದಲ್ಲಿ ಉಳ್ಕೊಂಬಿಡುತ್ತೆ ನೋಡಿ, ಈ ಥರ ಆಗುತ್ತೆ. ಇದು ನೈಟ್ ರೊಟೀನ್ ನಂದು. ಇದು ನೆಕ್ಸ್ಟ್ ಡೇ ವ್ಲಾಗ್. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವಿಡಿಯೋ ಜೊತೆನೇ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು, ಲೆಮನ್ ರೈಸ್ ತಿಂಡಿ ಇವತ್ತು. ಪುನರ್ವೊಂದು ಆಗಿದೆ. ಸೊ ನೆಕ್ಸ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ನೋಡಿ, ಇವಾಗ ನೆನಪಾಯಿತು ನಾನು ಈರುಳ್ಳಿನೇ ಹಾಕಿಲ್ಲ ಸಾಂಬಾರಿಗೆ ಅಂತ. ವಾಯ್ಸ್ ಓವರ್ ಕೊಡೋವಾಗ ನೆನಪಾಯಿತು. ಬದನೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಪಾಪುನ ಟಿ ವಿ ಹಾಕಿ ಕೂರಿಸಿದ್ದೀನಿ. ಪುಣ್ಯಕೋಟಿ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಹಸುಗಳೆಲ್ಲ ಬರುತ್ತಲ್ಲ, ಹಾಗಾಗಿ ಅದನ್ನು ತುಂಬ ಇಷ್ಟಪಟ್ಟು ನೋಡ್ತಾನೆ. ಅವ್ನಿಗಿಷ್ಟ ಅನ್ನೋದಕ್ಕಿಂತ ಅವನಿಗಿಂತ ಜಾಸ್ತಿ ನನಗೆ ಇಷ್ಟ. ಅದೇನೋ ಗೊತ್ತಿಲ್ಲ ನನಗೆ, ಆ ಸಾಲುಗಳನ್ನ ಕೇಳ್ತಾ ಇದ್ದರೆ, ಆ ಪದ್ಯನ ಓದ್ತಿದ್ರೆ ಆಗಿರ್ಬೋದು, ಅಥವಾ ಆ ಸಾಂಗ್ನ ಕೇಳ್ತಿದ್ರೆ ಆಗಿರ್ಬೋದು, ಇವತ್ತಿಗೂ ನನಗೆ ಮೈಯೆಲ್ಲ ಒಂಥರ ಜುಮ್ ಅನ್ನುತ್ತೆ. ಅದೇನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಅದು ಮಾತ್ರ. ಅಷ್ಟೊಂದು ಇಷ್ಟಪಡ್ತೀನಿ ನಾನು. ಹಂಗಾಗಿ ಅಲ್ಲಿ ಹಸುಗಳಿರೋದ್ರಿಂದ ಅವನು ಅಷ್ಟೇ ಇಷ್ಟಪಟ್ಟು ನೋಡ್ತಾನೆ. ಇವತ್ತು ಅಂತಲ್ಲ, ಇನ್ನೂ 20 ವರ್ಷ ಬಿಟ್ಟು ಆ ಸಾಂಗ್ ಕೇಳಿದ್ರೂ ಅದಕ್ಕೆ, ಆ ಸಾಂಗಿಗೆ ಅಷ್ಟೇ ಒಂದು ಎಫೆಕ್ಟ್ ಇರುತ್ತೆ. ಏನೋ ಒಂಥರ ಚೆನ್ನಾಗಿದೆ ಅದು. ಯಾವ ಕಾಲಕ್ಕೆ ಅದನ್ನು ಕೇಳಿದ್ರೂ ಆವತ್ತಿನ ದಿನಕ್ಕೆ ಅದು ಅನ್ವಯ ಆಗೋ ಥರನೇ ಇರುತ್ತೆ ಆ ಪದ್ಯ ಮಾತ್ರ. ನಿಜವಾಗ್ಲೂ ಅದೇನು ನಿಜವಾಗ್ಲೂ ಸತ್ಯದ ಘಟನೆನಾ ಅಥವಾ ಒಂದು ಕಥೆನಾ ಏನೋ ಗೊತ್ತಿಲ್ಲ, ಒಂಥರ ಚೆನ್ನಾಗಿದೆ ಮಾತ್ರ. ಅದು ನನಗೆ 5th ಸ್ಟ್ಯಾಂಡರ್ಡಲ್ಲಿ ಇತ್ತು ಆಯಿತಾ. ಆವಾಗ ಇನ್ನೂ ಚಿಕ್ಕವಳಲ್ವ, ನಾನು ಆ ಪದ್ಯನ ಓದ್ಬಿಟ್ಟು ಅಳ್ತಾ ಇದ್ದೆ ಗೊತ್ತಾ. ಇವಾಗ ನಗು ಬರುತ್ತೆ, ಆವಾಗ ಅಳ್ತಿದ್ದೆ. ಪಾಪ ಅಲ್ವಾ ಪುಣ್ಯಕೋಟಿ ಹಸು ಅಂತ ಅಂದ್ಕೊಂಡು ಅಳ್ತಿದ್ದೆ ನಾನು, ಆ ಥರ. ಆಮೇಲೆ ನನಗೆ ಆ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಮಾಡಬೇಕು, ಅದನ್ನೊಂದು ಪರ್ಫಾರ್ಮ್ ಮಾಡಬೇಕು ಅಂತೆಲ್ಲ ಇಷ್ಟ ಆಯಿತು. ಬಟ್ ಅದು ಆಗಲಿಲ್ಲ. ಆಮೇಲೆ ಒಂದು ಸಲ ನನಗೆ, ನಾನು ಡಿಗ್ರಿನಲ್ಲಿ ವರ್ಕ್ ಮಾಡಬೇಕಾದ್ರೆ ಚಾನ್ಸ್ ಸಿಕ್ಕಿತ್ತು. ಆ ಟೈಮಲ್ಲಿ ನಾನು ಸ್ಟೂಡೆಂಟ್ಸ್ ಹತ್ರ ಆ ಸಾಂಗಿಗೆ ಮಾಡಿಸಿದ್ದೆ, ಸಕ್ಕತ್ತಾಗಿತ್ತು. ನನ್ನ ಸ್ಟೂಡೆಂಟ್ಸ್ ಮುಖಾಂತರ ನಾನು ನನ್ನ ಕನಸನ್ನು ನನಸು ಮಾಡಿಕೊಂಡೆ. ಮಕ್ಕಳು ಅಷ್ಟೇ ಆಯಿತಾ, ಎಷ್ಟು ಚೆನ್ನಾಗಿ ಮಾಡಿದರು ಗೊತ್ತಾ. ನನಗೆ ಅವ್ರು ಡ್ಯಾನ್ಸ್ ಅದಕ್ಕೆ ಪರ್ಫಾರ್ಮ್ ಮಾಡಬೇಕಾದ್ರೂ ನನಗೆ ಮೈಯೆಲ್ಲ ಒಂಥರ ಜುಮ್ ಅಂತಿತ್ತು. ಅದು ಕೇಳ್ತಾಯಿದ್ರೆ, ಅದು ನೋಡ್ತಿದ್ರೆ ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ. ಆ ಥರ ಒಂಥರ ಇಷ್ಟ ಆಗುತ್ತೆ ಅದು ನನಗೆ ಇವತ್ತಿಗೂ. ಪುಣ್ಯಕೋಟಿ ಕತೆ ಮಾತ್ರ. ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಈಗ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ 2 ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು. ಈಗ ವಿಷಲ್ ಹೊಡ್ಸ್ಕೊಂಡು ಸಾಂಬಾರು ಮಾಡಬೇಕು. ಪಾಪು ಆ ಮನೆಗೆ ಹೋದ. ಆಮೇಲೆ ಅಷ್ಟೆಲ್ಲ ಸ್ನಾನ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಸ್ನಾನ ಪೂಜೆ 2 ಮುಗಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಸಾಂಬಾರಿಗೆ ಬೇಕಿಟ್ಟಿದ್ನಲ್ಲ ಅದಾಗಿತ್ತು. ಸೊ ಇವಾಗ ಸ್ವಲ್ಪ ಕುಕ್ಕರ್ ಆರಬೇಕು ಅಂದ್ಬಿಟ್ಟು ಹಾಗೆ ಆಫ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಪೂಜೆ ಮಾಡೋವರೆಗೆ ಆರುತ್ತೆ. ಆಮೇಲೆ ಹೋಗಿ ಅದಕ್ಕೆ ಉಪ್ಪು ಖಾರ ಹುಳಿ ಹಾಕಿ ಮಾಡಬೇಕು. ನಂಗೆ ಮೆಜರ್ಮೆಂಟ್ ಎಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಎಷ್ಟು ಏನಾಯಿತು ಗೊತ್ತಾ, ಹೆಚ್ಚು ಕಡಿಮೆ 2 ವರ್ಷನೇ ಆಯಿತು ಅನಿಸುತ್ತೆ. ನಾನು ನಗರದ ಮನೇಲಿ ಇದ್ದಾಗ ಯಾವಾಗಲೂ ಸಾಂಬಾರು ಮಾಡಿದ್ದು. 2 ವರ್ಷ ಆದಮೇಲೆ ಇವಾಗ ಮಾಡ್ತಾಯಿದ್ದೀನಿ ಸಾಂಬಾರನ್ನ ನಾನು. ಖಾರ ಎಷ್ಟು ಹಾಕಬೇಕು, ಉಪ್ಪು ಎಷ್ಟು ಹಾಕಬೇಕು ಅನ್ನೋದನ್ನೇ ಮರ್ತುಬಿಡ್ತೀನಿ. ಅವಾಗವಾಗ ಮಾಡ್ತಿದ್ರೆ ನೆನಪಿರುತ್ತೆ. ಅದು ಅಂತಲ್ಲ, ಸುಮಾರು ಎಲ್ಲದನ್ನೂ ಮರ್ತುಬಿಟ್ಟಿದ್ದೀನಿ ಇವಾಗ. ನಾನು ಅಡುಗೆ ಮನೆಗೆ ಹೋಗ್ದೇನೆ ಎಲ್ಲನೂ ಅಮ್ಮ ಮಾಡ್ಕೋತಾರೆ. ಹಾಗಾಗಿ ನಾನು ಏನು ಮಾಡದೆ ಎಲ್ಲನೂ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಈಗ ಮತ್ತೆ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಒಂದು ಸಲ ನೋಡ್ಬಿಟ್ಟು ಮಾಡಬೇಕು ತಿಂಡಿಗಳೆಲ್ಲ, ಹಂಗೆ ಆಗ್ಬಿಟ್ಟಿದ್ದೀನಿ ಇವಾಗ ನಾನು. ಸ್ನಾನ ಆಯ್ತಲ್ಲ, ದೇವ್ರ ಪೂಜೆ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ. ಪುನರ್ವಂಗೆ ಸ್ನಾನ ಮಾಡಿಸ್ಬೇಕು, ಕರ್ಕೊಂಡು ಹೋಗ್ಬೇಕು ಇವಾಗ. ಖಾರ ಹಾಕಿದ್ದೀನಿ, ಅದು ಮರಳೋ ಅಷ್ಟರಲ್ಲಿ ಹೋಗಿ ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಇವತ್ತು ಸ್ವಲ್ಪ ಉಲ್ಟಾ ಆಯಿತು. ಇಷ್ಟು ಸಲ ಫಸ್ಟ್ ಅವನಿಗೆ ಮಾಡಿಸ್ಬಿಟ್ಟು ಆಮೇಲೆ ನಾನು ಹೋಗ್ತಿದ್ದೆ. ಇವತ್ತು ಸ್ವಲ್ಪ ಉಲ್ಟಾ ಆಯಿತು. ಹೋಗಿ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಇವಾಗ ಅವನಿಗೆ.
ಹ್ಞೂ ಕೂತ್ಕೋ ಪಾಪ. ಹ್ಞೂ ಬಾ ಇಲ್ಲಿ. ತಲೆ ಒರ್ಸೋದು ಬೇಡವಾ ನಾನು? ನೋಡಿ ಮತ್ತೆ ಶೇಮ್ ಮಾಡ್ತಾರೆ ನಿಂಗೆ ಎಲ್ಲರೂ. ಬಾ ಶೇಮ್ ಮಾಡ್ತಾರೆ. ಬಾ 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 ಬಾ. ಶೇಮ್ ಮಾಡ್ತಾರೆ. ಬಾ 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 ಬಾ. ಮಾಡದ ಶೇಮ್ ಮಾಡದ ನಿಂಗೆ? ಹಾಂ ಮಾಡ್ಬೇಕಾ? ಆಯ್ತು. ಹಾಂ ಆಯ್ತು, ಬಾ ಇಲ್ಲ ನನ್ನ ಹತ್ರ ಬಾ. ಓಡ್ಬಾ ಓಡ್ಬಾ. ತಲೆ ಒರೆಸ್ತೀನಿ ಬಾ ಕಂದ. ಬೇಡವಾ? ಚಳಿ ಆಗುತ್ತೆ. ನೋಡಿ 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 ಶೇಮ್ ಮಾಡಿ ಎಲ್ಲರೂ ಇವನಿಗೆ. ಪುನರ್ವಂಗೆಲ್ಲ ಶೇಮ್ ಮಾಡಿ ಪಿಳಿ ಪಿಳಿ ಅಂತ ಕಂಡುಬಿಡ್ತಿದ್ದಾನೆ ತಲೆ ಒರೆಸ್ಕೊ ಅಂದರೆ ಕಳ್ಳ. ಬಾ ಚಳಿ ಆಗುತ್ತೆ ಬಾ ಬಂಗಾರ. ನೋ ಅಂದ್ಬಿಡು. ಬರಲ್ವಾ? ನೋ ಹೇಳು. ನೋ ಬಾಯಲ್ಲಿ ಹೇಳ್ಬೇಕು, ಕತ್ತಲಲ್ಲ. ನೋಡಿಲ್ಲಿ ಪಪ್ಪು, ನನ್ನ ನೋಡ ಇಲ್ಲಿ. ಏ ಪುನರ್ವಾ, ನೋ ನೋ ಹೇಳೋ. ನೋ ನೋ ಬೇಕು ಅಂದಾಗ ಹೇಳಲ್ಲ, ಬೇಡ ಅಂದಾಗ ಹೇಳ್ತಾನೆ ಅವನು. ಏನು ಮಾಡ್ಬೇಕಪ್ಪ ನೀನು? ಹಣ್ಣು 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 ಹಣ್ಣು. ನಿದ್ದೆಗಣ್ಣಲ್ಲೂ ಅಷ್ಟೇ. ಅಂಬ, ಹಣ್ಣು, ಜಿಯಾ ಅಲ್ವಾ? ಆಯಿ ಹೋಯ್ತು, ಹಣ್ಣು ಹೋಯ್ತು. ಉಪ್ಪೆಲ್ಲ ಎಷ್ಟು ಹಾಕಬೇಕು ಏನು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದು, ಹಾಗಾಗಿ ಭಯ ಜಾಸ್ತಿ ಹಾಕ್ಬಿಡ್ತೀನೇನೋ ಅಂತ. ಸೊ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಮಾಡ್ತಾ ಮಾಡ್ತಾ ಆವಾಗಿಂದ ಅನ್ನಕ್ಕೆ ಇಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಈಗ ಸಡನ್ನಾಗಿ ನೆನಪಾಯಿತು ಕುಕ್ಕರ್ ನೋಡಿಬಿಟ್ಟು. ಇದಕ್ಕಿನ್ನು ಒಗ್ಗರಣೆ ಹಾಕಬೇಕು. ಇವಾಗ ಹಾಕಲ್ಲ, ಆಮೇಲೆ ಊಟದ ಟೈಮಿಗೆ ಹಾಕ್ಕೊತೀನಿ. ರೆಡಿ ಮಾಡಿಟ್ಬಿಟ್ಟು ಪಾಪನ ಮಲಗಿಸ್ಬಿಟ್ಟು ಆಮೇಲೆ ಊಟದ ಟೈಮಿಗೆ ಒಗ್ಗರಣೆ ಹಾಕ್ಕೊತೀನಿ. ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಬೇಕು. ಇದರಲ್ಲಿ ಅರ್ಧ ಬಟ್ಟೆ ಪಾಪುದೇ ಬಟ್ಟೆಗಳಿವೆ. ಇದೊಂದು ಮಾಡಿ ಮುಗಿಸಿದ್ರೆ ಕೆಲಸ ಮುಗೀತು. ಒಂದು ಕಾಲದಲ್ಲಿ ನಾನು ವಾಷಿಂಗ್ ಮಿಷಿನ್ನ ಸಿಕ್ಕಾಪಟ್ಟೆ ದ್ವೇಷಿಸ್ತಿದ್ದೆ. ಈಗಲೂ ಅಷ್ಟೇ, ನನಗೆ ಇಷ್ಟ ಇಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು. ಏನೋ ಒಂಥರ ಕ್ಲೀನಾಗಿದೆ ಅಂತ ಅನಿಸಲ್ಲ ಬಟ್ಟೆಗಳು ನನಗೆ. ನಾವು ಕೈಯಲ್ಲಿ ವಾಶ್ ಮಾಡಿದ್ರೆ ಜಾಸ್ತಿ ನೀರಲ್ಲಿ ಹಾಕಿ ಜಾಲಾಡಿದ್ರೆ ಫ್ರೆಶ್ ಆಗುತ್ತೆ. ನಾನೇ ತಗೊಂಡ್ರೆ ಅದು ಫ್ರೆಶ್ ಆಗಲ್ಲ ಅಂತ ಆಗ್ಬಿಡುತ್ತೆ ಪರಿಸ್ಥಿತಿ. ಹಾಗಾಗಿ ನನಗೆ ಇಷ್ಟನೇ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕೈಯಲ್ಲಿ ಎರಡು ಕಡೆ ಜಾಬ್ ಮಾಡಬೇಕು. ಸೊ ನನಗೆ ಟೈಮ್ ಆಗ್ತಿರ್ಲಿಲ್ಲ ಬಟ್ಟೆ ವಾಶ್ ಮಾಡೋದಕ್ಕೆ. ಸಂಡೇ ಬಂತು ಅಂದರೆ ಊರಿಗೆ ಹೊಟ್ಟೋಗ್ಬಿಡ್ಬೇಕಿತ್ತು. ಹಾಗಾಗಿ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಹಾಗಾಗಿ ತಗೊಳ್ಳೇಬೇಕಾಯಿತು. ನನಗಿನ್ನೂ ಚೆನ್ನಾಗಿ ನೆನಪಿದೆ, ನನ್ನ ನಗರದ ಕಾಲೇಜಿಗೆ ಜಾಯ್ನ್ ಆದಾಗ ನನ್ನ ಫಸ್ಟ್ ಸ್ಯಾಲ್ರಿನಲ್ಲಿ ನಾನು ವಾಷಿಂಗ್ ಮಿಷಿನ್ ತೊಗೊಂಡೆ. ಅದೊಂದು ನೆನಪು. ಬೇಡ ಬೇಡ ನಂಗೆ ಇಷ್ಟ ಇಲ್ಲ ವಾಷಿಂಗ್ ಮಿಷಿನು ಅಂತ ನಲಿತಿದ್ದೆ. ಆಮೇಲೆ ನನ್ನ ಕೈಲಿ ವಾಶ್ ಮಾಡೋಕ್ಕಾಗಲ್ಲ ಕಣಪ್ಪ, ನಂಗೆ ಬೇಕೇ ಬೇಕು, ನಂಗೆ ಟೈಮು ಇಲ್ಲ. ಆಮೇಲೆ ಬಗ್ಗಿ ನಂಗೆ ವಾಶ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಫುಲ್ಲು ಬ್ಯಾಕ್ ಪೇಯ್ನ್ ಬಂದುಬಿಡ್ತಿತ್ತು. ಹಂಗಾಗಿ ಇಲ್ಲ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಫಸ್ಟ್ ಸ್ಯಾಲ್ರಿ ನಂದು ಹಿಂಗೆ ಕೈ ಕೊಟ್ಟರು ಹಂಗೆ ಹೋಗಿ ವಾಷಿಂಗ್ ಮಿಷಿನ್ ತೊಗೊಂಬಂದ್ಬಿಟ್ವಿ ಹೋಗಿ. ಅದೊಂದು ನೆನಪು ನನಗೆ ಇವಾಗ್ಲೂ. ಅವನಿಗೆ ಕರೆಕ್ಟಾಗಿ ಇಟ್ಕತ್ತೆ ಇವಾಗ ಅದು ವಾಷಿಂಗ್ ಮಿಷಿನು. ಏನೋ ಪ್ರೆಸ್ ಮಾಡಿಬಿಡ್ತಾನೆ, ಆನ್ ಮಾಡಿಬಿಡ್ತಾನೆ, ಟರ್ನ್ ಮಾಡಿಬಿಡ್ತಾನೆ. ಅಯ್ಯಪ್ಪ ಅಯ್ಯಪ್ಪ ಅಲ್ಲಪ್ಪ. ಸೊ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಪುನಃ ನನ್ನ ಜೊತೆ ಕುತ್ಕೊಂಡು ಆಟ ಆಡೋದಷ್ಟೇ ಅಲ್ಲ ಮಕ್ಕನೇ? ಏನು ನಿನ್ನ ಚೇರ್ ಎಲ್ಲಿ? ಎಲ್ಲೋಯ್ತು ನಿನ್ನ ಚೇರು? ಚೇರ್ ಎಲ್ಲಿ ನಿನ್ನ ಚೇರು? ಅಲ್ಲಿ ಬಟನ್ ಹಾಕೋಣ ಬಾ. ಏನು ಬಟನ್ ಹಾಕೋಣ ಬಿಡು, ಬಟನ್ ಹಾಕೋಣ. ನೋಡಿಲಿ ಬಿಚ್ಚೋಗಿದೆ, ಬಟನ್ ಹಾಕೋಣ ಬಿಡಮ್ಮ. ಇರೋ ಬಂಗಾರಿ. ಹಾಂ ಇಲ್ಲಿ ಹಲ್ಲು ತೋರಿಸು ನಿಂದು. ಎಷ್ಟರಲ್ಲಿ ತಿಂತೀಯ ಆ್ಯಪಲ್ನ ನೀನು? ತೋರಿಸು ಆ್ಯಪಲ್ ಹೆಂಗೆ ತಿಂತೀಯ ನೀನು? ಅಮ್ಮ ಅಮ್ಮ ಅಂತ ತಿಂತೀಯಾ? ಎಷ್ಟಲ್ಲಿದೆ ನಿಂಗೆ? ತೋರಿಸು. ಅಂತ ತೋರಿಸ್ಬಿಡು. ಅಷ್ಟೊಂದಲ್ಲಿದೆಯಾ ನಿಂಗೆ? ಇಲ್ಲಿ ಮರಿ ಥರ ಕೌರ್ತೀಯ ಎಲ್ಲನೂ ಕಚ್ಚ 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 ಅಂತ. ಹಂಗ ಮಾಡು. ಹಲ್ಲು ತೋರಿಸು ಮನೆ.
ನೋಡಿ ನೋಡಿ ನಮ್ಮ ಪುಟಾಣಿ ಎಷ್ಟು ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಅಮ್ಮಂಗೆ ಅಲ್ಲ ಮನೆ. ಹ್ಞೂ ಅಂತೆ. ಅಯ್ಯಯ್ಯೋ ಎಷ್ಟು ಕಷ್ಟಪಡುತ್ತಪ್ಪ ನಮ್ಮ ಪಾಪು. ವಾವ್. ಇವನಿಗೆ ನಾನು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿದ್ದೀನಿ. ನಿಜವಾಗ್ಲೂ ಇಷ್ಟು ಈಸಿಯಾಗಿ ಸ್ಟಾಪ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅದೇ ಒಂದು ವೀಡಿಯೋ ಮಾಡ್ತೀನಿ, ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಹೇಗಿತ್ತು, ಹೇಗೆ ಸ್ಟಾಪ್ ಮಾಡಿದೆ, ಸ್ಟಾಪ್ ಮಾಡಿದ್ಮೇಲೆ ಏನಾಯಿತು, ಏನು ಎತ್ತ ಅಂತೆಲ್ಲ ಡೀಟೇಲಾಗಿ ಅದೇ ಒಂದು ವೀಡಿಯೋ ಮಾಡ್ತೀನಿ ನಾನು. ಓಕೆ ಗೈಸ್, ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.